ಕರ್ನಾಟಕ ದೇಶದ ಗ್ರೋತ್ ಎಂಜಿನ್, ಐಟಿ ಹಬ್, ನಂಬರ್ 1 ಜಿಎಸ್ಟಿ ಕಲೆಕ್ಷನ್ ಆಗುತ್ತೆ, ಶ್ರೀಮಂತ ರಾಜ್ಯ ಅಂತ ನಾವು ಬೆಂತಟ್ಕೋತೀವಿ. ಆದ್ರೆ ಇದೇ ಕರ್ನಾಟಕದ ಒಳಗಡೆ ಇನ್ನೊಂದು ಕರ್ನಾಟಕ ಇದೆ. ಅಲ್ಲಿ ಮೆಟ್ರೋ ಇಲ್ಲ, ಐಟಿ ಪಾರ್ಕ್ಗಳಿಲ್ಲ. ಅಷ್ಟೇ ಯಾಕೆ, ಕುಡಿಯೋಕೆ ನೀರು, ಕಲಿಯೋಕೆ ಸರಿಯಾದ ಶಾಲೆ ಕೂಡ ಇಲ್ಲ. ನಾವು ಮಾತನಾಡ್ತಿರೋದು ಉತ್ತರ ಕರ್ನಾಟಕದ ಬಗ್ಗೆ. ಕಳೆದ 20 ವರ್ಷಗಳಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಅಂತ ಖರ್ಚಾಗಿರೋದು ಬರೋಬ್ಬರಿ 32,000 ಕೋಟಿ ರೂಪಾಯಿ. ಇಷ್ಟೊಂದು ಹಣ ಸುರಿದ ಮೇಲಲ್ಲಿ ಸ್ವರ್ಗ ಸೃಷ್ಟಿ ಆಗ್ಬೇಕಾಗಿತ್ತಲ್ವಾ? ಆದ್ರೆ ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ಎಂಥವರಿಗೂ ಶಾಕ್ ಆಗತ್ತೆ. ಅಭಿವೃದ್ಧಿ ಆಗೋ ಬದಲು ಉತ್ತರ ಕರ್ನಾಟಕದಲ್ಲಿ ಹಿಂದುಳಿದ ತಾಲೂಕುಗಳ ಸಂಖ್ಯೆ ಉಲ್ಟಾ ಜಾಸ್ತಿಯಾಗಿದೆ. ನಾವೇಳ್ತಿಲ್ಲ, ರಾಜ್ಯ ಸರ್ಕಾರ ನೇಮಿಸಿದ ಹೈಪವರ್ ಕಮಿಟಿ ಕೊಟ್ಟಿರೋ ಲೇಟೆಸ್ಟ್ ರಿಪೋರ್ಟ್ ಹೇಳ್ತಾ ಇದೆ. ಹಾಗಿದ್ರೆ ದುಡ್ಡು ಸುರಿದ್ರೂ ಊರು ಉದ್ಧಾರ ಆಗಿಲ್ಲ ಅಂದ್ರೆ 32,000 ಕೋಟಿ ಯಾವ ದಟ್ಟ ದರಿದ್ರ ಭ್ರಷ್ಟ ಕುಳಗಳ ಹೊಟ್ಟೆಯನ್ನ ತುಂಬಿಸಿತು? ಉತ್ತರ ಕರ್ನಾಟಕ ನಿಜಕ್ಕೂ ಶಾಪಗ್ರಸ್ತನ ಅಥವಾ ವ್ಯವಸ್ಥೆಯೇ ಅದನ್ನ ತುಳಿತಾ ಇದೆಯಾ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಶಾಕಿಂಗ್ ರಿಪೋರ್ಟ್ನ ಎಳೆಯೆಳೆಯಾಂಗಿ ನಾವು ಬಿಚ್ಚಿಡ್ತಾ ಹೋಗ್ತೇವೆ. ಬ್ರೈನ್ ಬೂಸ್ಟರ್ ಲೆನ್ಸ್ ಚಾನೆಲ್ಗೆ ಸ್ವಾಗತ. ನಾನು RDX. ಕೋಟಿ ಸುರಿದ್ರೂ ಹೆಚ್ಚಾಯ್ತು ಬಡತನ. ಸಾಮಾನ್ಯವಾಗಿ ಒಂದು ರೋಗಕ್ಕೆ ಮದ್ದು ಹಾಕಿದ್ರೆ ರೋಗ ಕಮ್ಮಿ ಆಗ್ಬೇಕು. ಆದ್ರೆ ನಮ್ಮ ರಾಜ್ಯದ ಪ್ರಾದೇಶಿಕ ಅಸಮತೋಲನ ಅನ್ನೋ ರೋಗಕ್ಕೆ ಮದ್ದು ಹಾಕಿದಷ್ಟು ಉಳುಬಣ ಆಗ್ತಾ ಇದೆ. ನಾವೇಳ್ತಿರೋದಲ್ಲ, ಇದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆಯಾಗಿರೋ ಲೇಟೆಸ್ಟ್ ರಿಪೋರ್ಟ್. ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ಗೆ ಹೋಗ್ಬೇಕು ನಾವು. ಮೊದಲು ವರ್ಷ 2002. ಅಂದಿನ ಸರ್ಕಾರಕ್ಕೆ ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ಒಂದು ರಿಪೋರ್ಟ್ ಕೊಡ್ತು. ಆಗ ಕರ್ನಾಟಕದಲ್ಲಿ 175 ತಾಲೂಕುಗಳಿದ್ವು. ಅದರಲ್ಲಿ 114 ತಾಲೂಕುಗಳು ಹಿಂದುಳಿದಿದ್ವು. ಇದನ್ನ ಸರಿ ಮಾಡೋಕೆ ಅಂದಿನ ಸರ್ಕಾರಗಳು ಸಾವಿರಾರು ಕೋಟಿ ರೂಪಾಯಿನ ಪ್ಯಾಕೇಜ್ ಘೋಷಣೆ ಮಾಡಿದ್ವು. ಈಗ ಸೀನ್ ಕಟ್ ಮಾಡಿದ್ರೆ 2026. ಈಗ ಬಂದಿರೋದು ಪ್ರೊಫೆಸರ್ ಗೋವಿಂದರಾವ್ ವರದಿಯ ಸರದಿ. ನಂಬರ್ಸ್ ನೋಡಿ ಎಲ್ಲರೂ ಬೆಚ್ಚಿಬಿದ್ದಿದ್ದಾರೆ. 2002ರಲ್ಲಿ 114 ಹಿಂದುಳಿದ ತಾಲೂಕುಗಳಿದ್ರೆ 2026ರಲ್ಲಿ ಆ ತಾಲೂಕುಗಳ ಸಂಖ್ಯೆ 177ಕ್ಕೆ ಏರಿಕೆಯಾಗಿದೆ. ಅಫ್ಕೋರ್ಸ್ ನೀವಿಲ್ಲಿ ಕೇಳಬಹುದು, ಸರ್, ಜನಸಂಖ್ಯೆ ಜಾಸ್ತಿಯಾಗಿದೆ, ತಾಲೂಕುಗಳ ಸಂಖ್ಯೆ ಕೂಡ ಜಾಸ್ತಿಯಾಗಿದೆ ಅಲ್ವಾ ಅಂತ. ಆದರೆ ತಾಲೂಕುಗಳು 175ರಿಂದ 236ಕ್ಕೆ ಏರಿಕೆಯಾಗಿದವೆ ಅಷ್ಟೇ. ಪರ್ಸೆಂಟರಿ ಲೆಕ್ಕ ಹಾಕಿ ನೋಡಿ. ನಂಜುಂಡಪ್ಪ ಅವರ ರಿಪೋರ್ಟ್ ಕಾಲದಲ್ಲಿ 65% ತಾಲೂಕುಗಳು ಹಿಂದುಳಿದಿದ್ವು. ಆದ್ರೆ ಈಗ ಗೋವಿಂದರಾವ್ ಅವರ ವರದಿ ಪ್ರಕಾರ ರಾಜ್ಯದ 75% ತಾಲೂಕುಗಳು 75% ತಾಲೂಕುಗಳ ಒಂದು ಸ್ಟೇಟ್, ಅದು ಪ್ರೋಗ್ರೆಸಿವ್ ಸ್ಟೇಟ್ ಅಂತ ಕರೆಸ್ಕೊಳ್ಳೋ ಕರ್ನಾಟಕದ್ದು ಹಿಂದುಳಿದ ತಾಲೂಕುಗಳ ಪಟ್ಟಿಗೆ ಸೇರಿವೆ. ಅಂದ್ರೆ ನಾವು ಮುಂದೆ ಹೋಗೋ ಬದಲು ರಿವರ್ಸ್ ಗೇರ್ ಹಾಕೊಂಡಿದ್ದೀವಿ ಅಂತ ಅರ್ಥ. ಸ್ನೇಹಿತರೆ, ಗೋವಿಂದರಾವ್ ಸಮಿತಿ ರಾಜ್ಯದ ತಾಲೂಕುಗಳನ್ನ 4 ಭಾಗ ಮಾಡಿದೆ. ಒಂದು ಡೆವಲಪ್ಡ್, ಅಭಿವೃದ್ಧಿ ಹೊಂದಿದ 59 ತಾಲೂಕುಗಳು. ಎರಡನೇದು ಬ್ಯಾಕ್ವರ್ಡ್, ಹಿಂದುಳಿದ 59 ತಾಲೂಕುಗಳು. ಮೂರನೇದು ಮೋರ್ ಬ್ಯಾಕ್ವರ್ಡ್, ಹೆಚ್ಚು ಹಿಂದುಳಿದ 59 ತಾಲೂಕುಗಳು. ನೆಕ್ಸ್ಟ್ ಮೋಸ್ಟ್ ಬ್ಯಾಕ್ವರ್ಡ್, ಅತ್ಯಂತ ಹಿಂದುಳಿದ 59 ತಾಲೂಕುಗಳು. ಅಂದ್ರೆ ಸ್ನೇಹಿತರೆ, ಒಟ್ಟು 177 ತಾಲೂಕುಗಳು ರೆಡ್ ಝೋನ್ನಲ್ಲಿವೆ. ಅಂದ್ರೆ ಕಳೆದ 24 ವರ್ಷದಲ್ಲಿ ನಾವು 63 ಹೊಸ ತಾಲೂಕುಗಳನ್ನ ಬಡತನದ ಪಟ್ಟಿಗೆ ಸೇರಿಸಿದ್ದೀವಿ. ಇದು ನಿಜಕ್ಕೂ ಡೆವಲಪ್ಮೆಂಟ್ ಮಾದರಿನ ಅಥವಾ ಫೇಲ್ಯೂರ್ನ ಮಾದರಿನ? ಬೆಳಗಾವಿ ಟು ಬೆಂಗಳೂರು, ಉತ್ತರ ದಕ್ಷಿಣ ಕಂದಕ. ಈ ವರದಿಯನ್ನೋ ಒಂದು ಡೇಂಜರಸ್ ಸತ್ಯ ಇರೋದು ಜಿಯೋಗ್ರಫಿಯಲ್ಲಿ. ಕರ್ನಾಟಕ ಮ್ಯಾಪ್ನೊಮ್ಮೆ ಗಮನ ಕೊಟ್ಟು ನೋಡಿ. ಅಭಿವೃದ್ಧಿ ಅನ್ನೋದು ಕೇವಲ ದಕ್ಷಿಣಕ್ಕೆ ಮಾತ್ರ ಸೀಮಿತ ಆಗಿದೆಯಾ ಅನ್ನೋ ಅನುಮಾನ ಬರುತ್ತೆ. ರಿಪೋರ್ಟ್ ಪ್ರಕಾರ ಅತ್ಯಂತ ಹಿಂದುಳಿದ ಈ 59 ತಾಲೂಕುಗಳು ಎಲ್ಲಿದ್ದಾವೆ? ಅವಿಲ್ಲಿದ್ದಾವೆ ಗೊತ್ತಾ? 59 ತಾಲೂಕುಗಳ ಪೈಕಿ 39 ತಾಲೂಕುಗಳಿರೋದು ಕೇವಲ ಕಲಬುರಗಿ ವಿಭಾಗದಲ್ಲಿ, ಒಂದು ಡಿವಿಷನ್ನಲ್ಲಿ. ಇನ್ನು 20 ತಾಲೂಕು ಇರೋದು ಬೆಳಗಾವಿ ವಿಭಾಗದಲ್ಲಿ. ಹಾಗಿದ್ರೆ ದಕ್ಷಿಣ ಕರ್ನಾಟಕದ ಕಥೆ ಏನು? ಬೆಂಗಳೂರು ಮತ್ತು ಮೈಸೂರು ವಿಭಾಗದಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಥವಾ ಅತ್ಯಂತ ಹಿಂದುಳಿದ ತಾಲೂಕುಗಳ ಸಂಖ್ಯೆ ಎಷ್ಟು ಗೊತ್ತಾ? 0. ಒಂದೇ ಒಂದು ತಾಲೂಕು ಕೂಡ ಈ ಕ್ಯಾಟಗರಿಗೆ ಸೇರಲ್ಲ. ಅಂದ್ರೆ ಉತ್ತರ ಕರ್ನಾಟಕದ ಜನ ದಿನನಿತ್ಯದ ಬದುಕಿಗೆ ಹೋರಾಡ್ತಿದ್ರೆ ದಕ್ಷಿಣ ಕರ್ನಾಟಕದ ತಾಲೂಕುಗಳು ಆರಾಮಾಗಿದ್ದಾವೆ ಅಂತ ಈ ರಿಪೋರ್ಟ್ ಹೇಳ್ತಿದೆ. ಅವರಿಗೆ ಕಂಪೇರ್ ಮಾಡಿದ್ರೆ ಬರೀ ನಂಬರ್ ಅಲ್ಲ, ಇದು ಅಸಮಾನತೆಯ ಪರಮಾವಧಿ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾ ಇದೆ. NDDP ಅಥವಾ ಜಿಲ್ಲಾ ಆದಾಯದ, ಡಿಸ್ಟ್ರಿಕ್ಟ್ ಇನ್ಕಮ್ನ ಲೆಕ್ಕಾಚಾರ ನೋಡಿದ್ರೆ ರಾಜ್ಯದ ಸರಾಸರಿ ಆದಾಯಕ್ಕಿಂತ, ಅಂದ್ರೆ ಸ್ಟೇಟ್ ಆವರೇಜ್ಗಿಂತ ಹೆಚ್ಚು ಆದಾಯ ಇರೋದು ಕೇವಲ 6 ಜಿಲ್ಲೆಗಳಲ್ಲಿ ಮಾತ್ರ. ಯಾವ ಜಿಲ್ಲೆಗಳು? ಬೆಂಗಳೂರು ಅರ್ಬನ್, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು. ಉಳಿದ 25 ಜಿಲ್ಲೆಗಳು ರಾಜ್ಯದ ಸರಾಸರಿ ಆದಾಯವನ್ನ ಮುಟ್ಟೋಕೆ ಆಗಿಲ್ಲ. ಅದರಲ್ಲಿ ಯಾದಗಿರಿ, ವಿಜಯನಗರ, ಕೊಪ್ಪಳದಂತಹ ಜಿಲ್ಲೆಗಳು ಪಟ್ಟಿಯ ತೀರಾ ಕೆಳಗಿವೆ. ಒಂದೇ ರಾಜ್ಯದಲ್ಲಿ 2 ದೇಶ ಇರೋ ತರ ಫೀಲ್ ಆಗ್ತಾ ಇದೆ, ಬೆಂಗಳೂರಿಗೊಂದು, ಯಾದಗಿರಿಗೊಂದು ಅಂತ. ಈ ಅಸಮಾನತೆ ಯಾವ ಲೆವೆಲ್ಗೆ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀವಿ ಕೇಳಿ. ಇದನ್ನ ಆರ್ಥಿಕ ಪರಿಭಾಷೆಯಲ್ಲಿ ನೆಟ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, NDDP ಅಂತಾರೆ. ಅಂದ್ರೆ ಸರಳವಾಗಿ ಒಬ್ಬ ಮನುಷ್ಯನ ತಲಾ ಆದಾಯ ಅಂತ ತಿಳ್ಕೊಳ್ಳಿ. ಬೆಂಗಳೂರು ಅರ್ಬನ್ ಜಿಲ್ಲೆಯಲ್ಲಿ ಒಬ್ಬ ವ್ಯಕ್ತಿಯ ತಲಾ ಆದಾಯ ಸುಮಾರು 7.4 ಲಕ್ಷ ರೂಪಾಯಿ ಇದ್ರೆ, ಯಾದಗಿರಿ ಜಿಲ್ಲೆಯಲ್ಲಿ ಎಷ್ಟಿದೆ ಗೊತ್ತಾ? 1.4ರಿಂದ 1.5 ಲಕ್ಷ ರೂಪಾಯಿ ವರ್ಷಕ್ಕೆ. ಅಂದ್ರೆ ಬೆಂಗಳೂರಿನ
ಬೆಂಗಳೂರಿನವರು 1 ರೂಪಾಯಿ ದುಡಿಯುವಷ್ಟರಲ್ಲಿ ಯಾದಗಿರಿಯವರು ಇನ್ನೂ 20 ಪೈಸೇನೂ ದುಡಿತಾ ಇಲ್ಲ. 5 ಪಟ್ಟು ವ್ಯತ್ಯಾಸ. ಒಂದೇ ರಾಜ್ಯದಲ್ಲಿ ಇಷ್ಟು ದೊಡ್ಡ ಕಂದಕ. ರಾಜ್ಯವನ್ನ ಸಮಗ್ರ ಅಭಿವೃದ್ಧಿ ಹೊಂದಿದ ರಾಜ್ಯ ಅಂತ ಕರೆಯೋಕೆ ಹೆಂಗಾಗುತ್ತೆ? ಹಿಂಗಿದ್ರೆ ದರೆ ಕರ್ನಾಟಕ ಅಂದ್ರೆ ಬರೀ ಬೆಂಗಳೂರು ಮಾತ್ರ ಅಲ್ಲ. ಆದ್ರೆ ನಮ್ಮ ಎಲ್ಲಾ ಪಾಲಿಸಿ, ನಮ್ಮ ಎಲ್ಲಾ ಫೋಕಸ್ ಬರೀ ಬೆಂಗಳೂರು ಸುತ್ತಮುತ್ತಲೇ ಇದೆ. ಅದು ಈ ರಿಪೋರ್ಟ್ನಿಂದ ಇನ್ನಷ್ಟು ಬಲವಾಗುತ್ತೆ. ಈ ಥಿಯರಿ 32,000 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? $1 ಮಿಲಿಯನ್ ಕ್ವೆಶ್ಚನ್. ಸರ್ಕಾರ ದುಡ್ಡೇ ಖರ್ಚು ಮಾಡಿಲ್ವಾ? ಲೆಕ್ಕದಲ್ಲಿ ನೋಡಿದ್ರೆ ಖರ್ಚಾಗಿದೆ. ನಂಜುಂಡಪ್ಪ ವರದಿ ಜಾರಿಗೆ ಬಂದಾಗಿನಿಂದ 2022-23ರವರೆಗೂ ಆಗಿರೋ ಖರ್ಚಿನ ಲೆಕ್ಕ ಹೇಳ್ತೀವಿ ಕೇಳಿ. ಸರ್ಕಾರ ಹಂಚಿಕೆ ಮಾಡಿದ್ದು 43,453 ಕೋಟಿ ರೂಪಾಯಿ. ಇಲ್ಲಿವರೆಗೆ ಬಿಡುಗಡೆಯಾಗಿದ್ದು 35,380 ಕೋಟಿ ರೂಪಾಯಿ. ಖರ್ಚಾಗಿದ್ದೆಷ್ಟು? 32,160 ಕೋಟಿ ರೂಪಾಯಿ. ಎಲ್ಹೋಯ್ತು ದುಡ್ಡು? ಅಭಿವೃದ್ಧಿ ಯಾಕಾಗಿಲ್ಲ? ಇದಕ್ಕೆ ಗೋವಿಂದರಾವ್ ಕಮಿಟಿ ಕೊಟ್ಟಿರೋ ಕಾರಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ರೀಸನ್ ನಂಬರ್ 1, ಡಿಸ್ಟ್ರಿಕ್ಟ್ ಲೆವೆಲ್ ಮಾಸ್ಕಿಂಗ್, ಜಿಲ್ಲಾ ಮಟ್ಟದ ಕಣ್ಮರೆ. ನಂಜುಂಡಪ್ಪ ವರದಿ ಹೇಳಿದ್ದು ತಾಲೂಕು ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿ ಅಂತ. ಆದರೆ ಸರ್ಕಾರಗಳು ಮಾಡಿದ್ದೇನು? ದುಡ್ಡನ್ನ ಜಿಲ್ಲಾ ಕೇಂದ್ರಗಳಲ್ಲಿ ಖರ್ಚು ಮಾಡಿದ್ದಾರೆ. ಉದಾಹರಣೆಗೆ ರಾಯಚೂರು ಜಿಲ್ಲೆಗೆ ದುಡ್ಡು ಬಂದ್ರೆ ಅದು ರಾಯಚೂರು ಸಿಟಿಯ ಡಿಸಿ ಆಫೀಸ್ ರಸ್ಟಿಗೆ ಖರ್ಚಾಯಿತು ಹೊರತು ಅದು ಕೂಡ ಕಳಪೆ ಕಾಮಗಾರಿಯಲ್ಲಿ ಮಾಡಿಕೊಂಡು ದೇವದುರ್ಗದ ಹಳ್ಳಿಗೋ ಅಥವಾ ಲಿಂಗಸೂರಿನ ಕುಗ್ರಾಮಕ್ಕೋ ತಲುಪಲೇ ಇಲ್ಲ. ಎಲ್ಲಾ ಜಿಲ್ಲೆಗಳಲ್ಲೂ ಹಿಂಗೆ ಆಗಿದೆ. ರಿಪೋರ್ಟ್ಸ್ ಪ್ರಕಾರ ಕೇವಲ 6.1% ದುಡ್ಡು ಮಾತ್ರ ನೇರವಾಗಿ ತಾಲೂಕುಗಳಿಗೆ ಹೋಗಿದೆ. ಉಳಿದಿದ್ದೆಲ್ಲ ದಾರಿಯಲ್ಲೇ ಮಾಯ ಆಗಿದೆ. ರೀಸನ್ ನಂಬರ್ 2, ಸೆಕ್ಟರ್ ಮಿಸ್ಮ್ಯಾಚ್. ಶಿಕ್ಷಣಕ್ಕೆ ಆರೋಗ್ಯಕ್ಕೆ ದುಡ್ಡು ಹಾಕಿ ಅಂದ್ರೆ ಅವರು ಸಿವಿಲ್ ಕಾಮಗಾರಿಗಳಿಗೆ ಬಿಲ್ಡಿಂಗ್ ಕಟ್ಟೋಕೆ ದುಡ್ಡು ಹಾಕಿದ್ರು. ಯಾಕೆಂದ್ರೆ ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಕಾಂಟ್ರಾಕ್ಟ್ ಇರುತ್ತೆ, ಕಮಿಷನ್ ಇರುತ್ತೆ. ಸ್ಕೂಲ್ ಮೇಸ್ಟ್ರು ನೇಮಕಾತಿ ಮಾಡೋದ್ರಲ್ಲಿ ಏನ್ ಸಿಗುತ್ತೆ? ಅದಕ್ಕೆ ಇವತ್ತು ಬಿಲ್ಡಿಂಗ್ ಇದಾವೆ, ಆದ್ರೆ ಪಾಠ ಮಾಡೋಕೆ ಮೇಸ್ತ್ರಿಲ್ಲ, ಆಪರೇಷನ್ ಮಾಡೋಕೆ ಡಾಕ್ಟರ್ಸ್ ಇಲ್ಲ. ರೀಸನ್ ನಂಬರ್ 3, ನೋ ಆಡಿಟ್ಸ್. ಖರ್ಚಾಗಿರೋ ದುಡ್ಡಿಗೆ ಸರಿಯಾದ ಲೆಕ್ಕ ಇಲ್ಲ. ಸುಮಾರು 11.2% ದುಡ್ಡಿಗೆ ಯುಟಿಲೈಸೇಷನ್ ಸರ್ಟಿಫಿಕೇಟ್, ಬಳಕೆ ಪ್ರಮಾಣಪತ್ರ ಕೂಡ ಸಿಕ್ಕಿಲ್ಲ ಅಂತ ರಿಪೋರ್ಟ್ ಹೇಳಿದೆ. ನಂಜುಂಡಪ್ಪ ವರದಿ ಜಾರಿಗೆ ಬಂದಾಗ ಇದ್ದ ಜೋಶ್ ವರ್ಷ ಕಳೀತಾ ಇದ್ದಾಗೆ ಕಮ್ಮಿ ಆಗ್ತಾ ಹೋಗಿದೆ. ಬಜೆಟ್ನಲ್ಲಿ ಉತ್ತರ ಕರ್ನಾಟಕಕ್ಕೆ ಇಷ್ಟು ಕೋಟಿ ಅಂತ ಘೋಷಣೆ ಆಗುತ್ತೆ, ಚಪ್ಪಾಳೆ ಬೀಳುತ್ತೆ. ಆದ್ರೆ ಮಾರ್ಚ್ ತಿಂಗಳು ಬರುವಷ್ಟರಲ್ಲಿ ಆ ದುಡ್ಡು ಇನ್ನೂ ರಿಲೀಸ್ ಆಗೇ ಇರೋದಿಲ್ಲ. ಕಡೆಗಳಿಗೆಯಲ್ಲಿ ಗಡಿಬಿಡಿಯಲ್ಲಿ ಯಾವುದೋ ರಸ್ತೆಗೆ ಮಣ್ಣು ಸುರಿದು ಹಂಗೆ ಗಾಳಿ ಎಳೆದು ಮಣ್ಣನ್ನ ದುಡ್ಡು ಖರ್ಚಾಯಿತು ಅಂತ ಲೆಕ್ಕ ಕೊಡ್ತಾರೆ. ಯಾರ್ಯಾರದ್ದೋ ಹೊಟ್ಟೆ ತುಂಬುತ್ತೆ. ಇಷ್ಟು ವರ್ಷಗಳಿಂದ ಅದೇ ಆಗ್ತಾ ಬಂದಿದ್ದು. ರಿಪೀಟ್ ಆಯ್ಕೆ ಆಗ್ತಾ ಬಂದಿರೋ ರಾಜಕಾರಣಿಗಳು ಸ್ವಲ್ಪ ಚೂರಾದ್ರೂ ಕೂಡ ಶೇಮ್ ಫೀಲ್ ಮಾಡಬೇಕು. ಈ ವಿಚಾರದಲ್ಲಿ ಆನ್ಸರ್ ಮಾಡಬೇಕು ಜನರಿಗೆ. ಆ ಭಾಗದಲ್ಲಿ ಬೋರ್ಡ್ಗಳು ಬಂದ್ ಮಲೆನಾಡು, ಬಯಲು ಸೀಮೆಗೆ ಬೀಗ. ಈಗ ಗೋವಿಂದರಾವ್ ಸಮಿತಿ ಸುಮ್ನೆ ಸಮಸ್ಯೆ ಹೇಳಿ ಕೈ ತೊಳ್ಕೊಂಡಿಲ್ಲ. ಕೆಲ ಕಠಿಣವಾದ ಕ್ರಾಂತಿಕಾರಿ ನಿರ್ಧಾರಗಳನ್ನ, ರಾಡಿಕಲ್ ರೆಕಮೆಂಡೇಶನ್ಸ್ ಅನ್ನ ಶಿಫಾರಸು ಮಾಡಿದ್ದಾರೆ. ಅಲ್ಲಿ ಮುಖ್ಯವಾಗಿರೋದೇನು ಗೊತ್ತಾ? ಅಭಿವೃದ್ಧಿ ಮಂಡಳಿಗಳ ರದ್ದು ಮಾಡೋದು. ನಿಮಗೆ ಗೊತ್ತಿರಬಹುದು, ರಾಜ್ಯದಲ್ಲಿ ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ, ಬಯಲು ಸೀಮೆ ಅಭಿವೃದ್ಧಿ ಮಂಡಳಿ ಅಂತ ಏನೇನೋ ಬೋರ್ಡ್ಗಳನ್ನ ಮಾಡ್ಕೊಂಡಿದ್ದಾರೆ. ಕೆಲಸಕ್ಕೆ ಬರದಿರಗೆ ಇವು ಕೇವಲ ಬಿಳಿ ಆನೆಗಳಾಗಿವೆ. ಅಂದ್ರೆ ಚೇರ್ಮನ್ ಇರ್ತಾರೆ, ಕಾರ್ ಇರುತ್ತೆ, ಆಫೀಸ್ ಇರುತ್ತೆ, ಸಿಬ್ಬಂದಿ ಇರ್ತಾರೆ, ಏನು ಕೆಲಸ ಮಾಡಲ್ಲ ಇವರು. ಹಾಗಾಗಿ KKRDB, ಕಲ್ಯಾಣ ಕರ್ನಾಟಕ ಮಂಡಳಿ, ಅದನ್ನ ಬಿಟ್ಟು ಉಳಿದಿದ್ದ ಎಲ್ಲಾ ಬೋರ್ಡ್ಗಳನ್ನ ಬಂದ್ ಮಾಡಿ ಬಿಸಾಕಿ ಅಂತ ಈ ಸಮಿತಿ ರಿಪೋರ್ಟ್ ಕೊಟ್ಟಿದೆ. ಹಾಗಿದ್ರೆ KKRDB, ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್, ಇದು ಯಾಕೆ ಉಳಿಬೇಕು? ಯಾಕೆಂದ್ರೆ ಅದಕ್ಕೆ ಸಂವಿಧಾನದ 371J ರಕ್ಷಣೆ ಇದೆ. ಅದನ್ನ ರದ್ದು ಮಾಡೋಕ್ಕಾಗಲ್ಲ. ಆದ್ರೆ KKRDB ಕೂಡ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ವರದಿ ಚಾಟಿ ಬಿಸಿದೆ. ಸುಮ್ನೆ ಆಡ್ ಹಾಕ್ ಆಗಿ ಕೆಲಸ ಮಾಡಬೇಡಿ ಅಂದ್ರೆ ಸುಮ್ನೆ ಏನೋ ಒಂದದೇ ಲಾಸ್ಟ್ ಮೂಮೆಂಟ್ಗೆ ಖರ್ಚು ಮಾಡಬೇಕಲ್ಲ ಅಂತ ಮಣ್ಣೆಳೆಯೋದು, ಸುಮ್ನೆ ಒಂದು ಪ್ಯಾಚ್ ವರ್ಕ್ ಮಾಡೋದು, ಸರಿ ಇರೋ ರೋಡ್ನ ಅಗದು ಹಾಕಿ ಮತ್ತೆ ಮಾಡೋದು ಅಂತ ಕೆಲಸ ಎಲ್ಲ ಮಾಡಬೇಡಿ. ಸೋಷಿಯಲ್ ಕಾಸ್ಟ್ ಬೆನಿಫಿಟ್ ಅದನ್ನ ನೋಡಿ ಪ್ರಾಜೆಕ್ಟ್ ಮಾಡಿ ಅಂತ ವಾರ್ನಿಂಗ್ ಕೊಟ್ಟಿದೆ. 371J ಇದ್ರೂ ಉದ್ಧಾರ ಆಗ್ತಿರುವ ಕಲ್ಯಾಣ ಕರ್ನಾಟಕ. ಸ್ನೇಹಿತರೆ, ಹೈದರಾಬಾದ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಕರೆದ್ವಿ, ಹೆಸರು ಚೇಂಜ್ ಮಾಡಿದ್ವಿ. ನಾವು ಕರೆಯೋದನ್ನ ಸಂವಿಧಾನದ ಸಿದ್ದುಪಡಿ ಮಾಡಿ 371J ಅಂತ ಸ್ಪೆಷಲ್ ಸ್ಟೇಟಸ್ ಕೊಟ್ವಿ, ರಿಸರ್ವೇಷನ್ ಕೊಟ್ವಿ, ಎಕ್ಸ್ಟ್ರಾ ಫಂಡ್ಸ್ ಕೊಟ್ವಿ. ಆದ್ರೂ ಈ ಭಾಗದ ಒಂದೇ ಒಂದು ತಾಲೂಕು ಕೂಡ ಮೋಸ್ಟ್ ಬ್ಯಾಕ್ವರ್ಡ್ ಲಿಸ್ಟ್ನಿಂದ ಹೊರಗೆ ಬಂದಿಲ್ಲ. ಶಿಕ್ಷಣ ಇರ್ಲಿ, ಆರೋಗ್ಯ ಇರ್ಲಿ ಅಥವಾ ಕೈಗಾರಿಕೆ ಇರ್ಲಿ, ಎಲ್ಲದರಲ್ಲೂ ಈ ಭಾಗ ಹಿಂದೆ ಬಿದ್ದಿದೆ. ಕಲಬುರಗಿ ವಿಭಾಗದಲ್ಲಿ ಅತಿ ಹೆಚ್ಚು ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕುಗಳಿದ್ದಾವೆ. ಇಲ್ಲಿನ ಜನರಿಗೆ ಒಳ್ಳೆ ಆಸ್ಪತ್ರೆ ಬೇಕು ಅಂದ್ರೆ ಹೈದರಾಬಾದ್ಗೋ ಬೆಂಗಳೂರಿಗೋ ಊಡೋಡ್ ಬರಬೇಕು. ಉದ್ಯೋಗ ಬೇಕು ಅಂದ್ರೆ ಗುಳೆ ಹೋಗ್ಬೇಕು. ಪೇರೆಂಟ್ಸ್ ಎಲ್ಲ ಬಿಟ್ಟು ದೂರ ಇರಬೇಕು. ಇಲ್ಲಾಂದ್ರೆ ಜಾಬ್ ಬಿಟ್ಬಿಟ್ಟು ಮನೆಯಲ್ಲಿ ಸಂಗಪುಟ್ಟ ಕೆಲಸ ಮಾಡ್ಕೊಂಡು ಮನೆ ಹತ್ರನೇ ಜೀವನ ಕಳಿಬೇಕು ಅಂತ ಪರಿಸ್ಥಿತಿ ಇದೆ. ಮತ್ತೊಂದು ಕಡೆ ಬೆಂಗಳೂರು ವಿಭಾಗ ನೋಡಿ. ಇಲ್ಲಿನ ಬಹುತೇಕ ತಾಲೂಕುಗಳು ಡೆವಲಪ್ಡ್ ಕ್ಯಾಟಗರಿಯಲ್ಲಿ ಬರ್ತವೆ. ಬೆಂಗಳೂರು ಅರ್ಬನ್, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ತುಮಕೂರು ಈ ಜಿಲ್ಲೆಗಳು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿವೆ. ಇಲ್ಲಿ ಪ್ರಶ್ನೆ ಇರೋದು ದಕ್ಷಿಣ ಕರ್ನಾಟಕದ ಅಭಿವೃದ್ಧಿ ಆಗಿದೆ ಅಂತ ಹೊಟ್ಟೆ ಕಿಚ್ಚು ಪಡೋದಲ್ಲ. ಪ್ರಶ್ನೆ ಇರೋದು ಒಂದೇ ರಾಜ್ಯದಲ್ಲಿ ಒಂದೇ ಸರ್ಕಾರದ ಅಡಿಯಲ್ಲಿ ಎರಡು ಭಾಗಗಳ ನಡುವೆ ಇಷ್ಟೊಂದು ಅಂತರ ಯಾಕೆ ಅಂತ. ಯಾಕೆ ಇಲ್ಲಿ ಜನ ಟ್ಯಾಕ್ಸ್ ಕಟ್ಟಲ್ಲ? ಉತ್ತರ ಕರ್ನಾಟಕದವರು ಓಕೆ, ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಸ್ವಲ್ಪ ಪ್ರಮಾಣ ಕಮ್ಮಿ ಇರಬಹುದೇನೋ, ಆದ್ರೆ GST ಮೂಲಕ ಇಂಡೈರೆಕ್ಟ್ ಟ್ಯಾಕ್ಸಸ್ ಅನ್ನ ಕಟ್ಟಾರಲ್ಲ, ಪೆಟ್ರೋಲ್ ಡೀಸೆಲ್ ಹಾಕೊಂಡಾಗ ಟ್ಯಾಕ್ಸ್ ಕಟ್ಟಾರಲ್ಲ, ಎಕ್ಸೈಸ್ ಡ್ಯೂಟಿ ಮೂಲಕ ವೋಟ್ ಕೂಡ ಅವರೇ ಹಾಕ್ತಾರಲ್ವಾ, ಈಕ್ವಲ್ ರೈಟ್ಸ್ ಅವರಿಗೂ ಇದೆಯಲ್ವಾ. ಸಮಸ್ಯೆ ಇರೋದು ಹಣದಲ್ಲಲ್ಲ, ಬಳಕೆಯಾಗೋ ರೀತಿಯಲ್ಲಿ. ಸ್ನೇಹಿತರೆ, ಮುಂದೇನು?
44,000 ಕೋಟಿ ರೂಪಾಯಿನ ಬ್ಲೂಪ್ರಿಂಟ್ ಇಲ್ಲಿದೆ. 2026ರಿಂದ 2031ರವರೆಗೆ 5 ಇಯರ್ ಸರ್ಕಾರ ಏನ್ ಮಾಡಬೇಕು ಅನ್ನೋದಕ್ಕೆ ಬ್ಲೂಪ್ರಿಂಟ್ ಅನ್ನ ಈ ಕಮಿಟಿ ಕೊಟ್ಟಿದೆ. 43,914 ಕೋಟಿ ರೂಪಾಯಿ ಪ್ಯಾಕೇಜ್ ಕೊಡಬೇಕು ಅಂತ. ಈ ದುಡ್ಡು ಎಲ್ಲೆಲ್ಲಿ ಹೋಗಬೇಕು ಅಂತ ಪಿನ್ ಟು ಪಿನ್ ಲೆಕ್ಕ ಕೊಟ್ಟಿದ್ದಾರೆ. ಅದರ ಹೈಲೈಟ್ಸ್ ನೀವೀಗ ನೋಡ್ತಾ ಇದ್ದೀರಿ ಸ್ನೇಹಿತರೆ. 1. ಶಿಕ್ಷಣಕ್ಕೆ ಸಿಂಹಪಾಲು 12,444 ಕೋಟಿ ರೂಪಾಯಿ. ಬರೀ ಶಾಲೆಗಳಿಗೆ ಸುಣ್ಣ ಬಣ್ಣ ಒಡೆಯೋದಲ್ಲ, ಹೊಸದಾಗಿ 1,484 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಸ್ಥಾಪಿಸಬೇಕು, ಕೆಪಿಎಸ್ಗಳನ್ನ. ಮುಖ್ಯವಾಗಿ ಖಾಲಿ ಬಿದ್ದಿರು ಶಿಕ್ಷಕರ ಹುದ್ದೆಗಳನ್ನ ತುಂಬೋದಕ್ಕೆ ಈ ದುಡ್ಡು ಯೂಸ್ ಆಗಬೇಕು. ಮೇಸ್ತ್ರಿಲ್ದೆ ಪಾಠ ನಡೆಯಲ್ಲ ಅನ್ನೋದು ಸಮಿತಿಯ ಸ್ಪಷ್ಟ ಮಾತು. ನೆಕ್ಸ್ಟ್, ಆರೋಗ್ಯ ಮತ್ತು ನ್ಯೂಟ್ರಿಷನ್ 11,770 ಕೋಟಿ ರೂಪಾಯಿ. ಆಸ್ಪತ್ರೆಗಳ ಸುಧಾರಣೆಗೆ 11,770 ಕೋಟಿ ರೂಪಾಯಿ. ಮತ್ತು ರಕ್ತಹೀನತೆ ಎನೀಮಿಯಾ ತಡೆಗಟ್ಟೋಕೆ 1,000 ಕೋಟಿ ರೂಪಾಯಿ ಮೀಸಲಿಡಬೇಕು ಅಂತ. 22 ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳಾಗಿ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿದ್ದಾರೆ. ವಿಜಯನಗರ, ವಿಜಯಪುರ ಮತ್ತು ರಾಮನಗರದಲ್ಲಿ 3 ಹೊಸ ಮೆಡಿಕಲ್ ಕಾಲೇಜ್ ಸ್ಥಾಪಿಸಬೇಕು. ಹಳ್ಳಿಗಳಲ್ಲಿ ಪಿಎಚ್ಸಿ ಮತ್ತು ಸಿಎಚ್ಸಿ ಕೇಂದ್ರಗಳನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದ್ದಾರೆ. ಹಾಗೆ ನೀರಾವರಿ ಮತ್ತು ರೈತರಿಗೆ 12,000 ಕೋಟಿ ರೂಪಾಯಿ ಮೀಸಲಿಡಬೇಕು. ಇದರಲ್ಲಿ ಮೇಜರ್ ಆಗಿ ಅಪ್ಪರ್ ಭದ್ರಾದಂತಹ ಬಾಕಿ ಉಳಿದಿರೋ ನೀರಾವರಿ ಪ್ರಾಜೆಕ್ಟ್ಸ್ಗಳ